ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಸಂಯುಕ್ತ ಸ್ಪರ್ಧೆಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸಂಯುಕ್ತ ಸ್ಪರ್ಧೆಗಳು, ಕಂಬೈನ್ಡ್ ಈವೆಂಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಡೆಕ್ಕತ್ಲಾನು, ಹೆಪ್ಪತ್ಲಾನು, ಪೆಂಟತ್ಲಾನು ಅಂತೇಳಿ ಮೂರು ಒಂದು ಕ್ರೀಡಾಕೂಟಗಳು ಬರ್ತವೆ. ಇಲ್ಲಿ ಡೆಕ್ಕತ್ಲಾನ್ ಅಂದರೆ ಏನು ಅಂತೇಳಿ ನೋಡ್ರಿ. ಇದು ಜಿಗಿಯುವ, ಎಸೆಯುವ ಮತ್ತು ಓಡುವ ಸ್ಪರ್ಧೆಯಾಗಿದೆ. ಇಲ್ಲಿ ಏನಿರ್ತವೆ, ಜಿಗಿತಗಳು ಇರ್ತವೆ, ಎಸೆತಗಳು ಇರ್ತವೆ, ಓಡುವ ಒಂದು ಇವೆಂಟ್ಗಳು ಇರ್ತವೆ. ಈ ಮೂರನ್ನು ಸೇರಿಕೊಂಡು ಏನಿರ್ತೀವಿ ನಾವು ಡೆಕ್ಕತ್ಲಾನ್ ಅಂತೇಳಿ ಕರಿತೀವಿ. ಈ ಸ್ಪರ್ಧೆ ಯಾರಿಗಿರ್ತೈತೆ ಅಂತಂದರೆ ಗಂಡಸರಿಗೆ ಮಾತ್ರ ಇರ್ತೈತೆ. ಇಲ್ಲಿ ಹೆಣ್ಮಕ್ಳು ಭಾಗವಹಿಸುವಂತಿಲ್ಲ, ಓನ್ಲಿ ಗಂಡಸರು ಮಾತ್ರ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಇದು ಹೆಸರೇ ಸೂಚಿಸುವಂತೆ ಡೆಕ್ಕತ್ಲಾನ್ ಅಂದರೆ ಎಷ್ಟು ಕ್ರೀಡೆಗಳು ಅಂತಂದರೆ ಇಲ್ಲಿ 10 ಕ್ರೀಡೆಗಳು ಇರ್ತವೆ. ಇದು ಎಕ್ಸಾಮಲ್ಲಿ ಹಲವಾರು ಬರೀ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಆಗಿರೋದನ್ನು ನಾವು ಗಮನಿಸಿದ್ವಿ. ಅದಕ್ಕೆ ಇದು ಚೆನ್ನಾಗಿ ನಾವು ನೆನ್ಪಿಟ್ಕೊಳ್ಬೇಕು. ಈ ಒಂದು ಕ್ರೀಡಾ ಸ್ಪರ್ಧೆ ಅಂದರೆ ಡೆಕ್ಕತ್ಲಾನು 2 ದಿನಗಳ ಕಾಲ ನಡೀತೈತೆ. ಹಾಗಾದರೆ ಮೊದಲನೇ ದಿನ ಏನೇನು ನಡೀತವೆ ಅಂತಂದರೆ ಇಲ್ಲಿ ಮೊದಲನೇ ದಿನ ಬಂದುಬಿಟ್ಟು 100 ಮೀಟರ್ ಓಟ ನಡೀತೈತೆ, ಆಮೇಲೆ ಉದ್ದ ಜಿಗಿತ ನಡೀತೈತೆ, ಆಮೇಲೆ ಗುಂಡು ಎಸೆತ, ಆಮೇಲೆ ಎತ್ತರ ಜಿಗಿತ, 400 ಮೀಟರ್ ಓಟ ಅಂದರೆ ಹಡಲ್ಸ್. ಇಷ್ಟು ಫಸ್ಟ್ ದಿನದಲ್ಲಿ ನಡೀತವೆ. ಈಗ ಎರಡನೇ ದಿನ ಏನು ನಡೀತವೆ ಅಂತಂದರೆ ನೋಡಿರಿ, ಎರಡನೇ ದಿನ ಮೊದಲನೇ ದಿನ ಆಯಿತು. ಎರಡನೇ ದಿನ ಏನು ನಡೀತಾವೆ ನೋಡಿರಿ. ಇಲ್ಲಿ ಆರನೇದು ಅಂದರೆ ಫಸ್ಟ್ ದಿನದಲ್ಲಿ 5 ಇವೆಂಟ್ಗಳು ಮುಗಿದಿರ್ತವೆ. ಎರಡನೇ ದಿನದಲ್ಲಿ 6ನೇ ಇವೆಂಟ್ ಇರ್ತೈತೆ. ಅದು 100 ಮೀಟರ್ ಓಟ, ಅದು ಹಡಲು ಸಿರುತ್ತೆ ಅವತ್ತು ಕೂಡ. ಹಾಗೆ ಫಸ್ಟ್ ದಿನದಲ್ಲಿ 400 ಮೀಟರ್ ಹಡಲಿಸಿದ್ರೆ ಎರಡನೇ ದಿನದಲ್ಲಿ 100 ಮೀಟರ್ ಹಡಲಿಸಿರುತ್ತೆ. ಇಲ್ಲಿ ಚಕ್ರ ಎಸೆತ ಇರ್ತೈತೆ, ಪೋಲ್ ವಾಲ್ಟ್ ಇರ್ತೈತೆ, ಬರ್ಜಿ ಎಸೆತ, ಅದಕ್ಕೆ ಬಲ್ಲೆ ಎಸೆತ ಅಂತ ಕೂಡ ಕರಿತೀವಿ. 15 ಮೀಟರ್ ಓಟ ಇರ್ತೈತೆ. ಇಷ್ಟು ಇವೆಂಟ್ಗಳು ಎಷ್ಟಿರ್ತವೆ? 10 ಇವೆಂಟ್ಗಳು ಡೆಕ್ಕತ್ಲಾನಲ್ಲಿ ಇರ್ತವೆ. ಇದು ಎಷ್ಟು ಕ್ರೀಡೆಗಳು ಇರ್ತವೆ ಅಂತ ಹೇಳಿ ಕೇಳ್ತಾರೆ, ಅದನ್ನ ನೆನ್ಪಿಟ್ಕೋಬೇಕು. ಎಷ್ಟು ದಿನ ನಡೀತೈತೆ ಅಂತ ಕೇಳ್ತಾರೆ, 2 ದಿನ ನೆನ್ಪಿಟ್ಕೋಬೇಕು. ಯಾರಿಗಿರ್ತೈತೆ ಅಂದರೆ ಪುರುಷರಿಗಿರ್ತೈತೆ. ಈ ರೀತಿ ನಾವು 2 ದಿನದಲ್ಲಿ ನಡೆಯುವಂಥ ಇವೆಂಟ್ಗಳು ಕೂಡ ನೆನ್ಪಿಟ್ಕೋಬೇಕು. ಇವಾಗ ಹೆಪ್ಟಾತ್ಲಾನ್ ಈ ಒಂದು ಸ್ಪರ್ಧೆ ಯಾರಿಗಿರ್ತೈತೆ? ಅದು ಗಂಡಸರಿಗೆ ಮಾತ್ರ ಇತ್ತು, ಇದು ಹೆಂಗಸರಿಗೆ ಮಾತ್ರ ಇರ್ತೈತೆ. ಈ ಒಂದು ಹೆಪ್ಪತ್ಲಾನು ಹೆಂಗಸರಿಗೆ ಮಾತ್ರ ಇರ್ತೈತೆ. ಈ ಸ್ಪರ್ಧೆಯಲ್ಲಿ ಒಟ್ಟು ಎಷ್ಟು ಸ್ಪರ್ಧೆ ಇರ್ತವೆ ಅಂದರೆ 7 ಸ್ಪರ್ಧೆಗಳು ಇರ್ತವೆ. ಅಲ್ಲಿ 10 ಸ್ಪರ್ಧೆ ಇದ್ದವು, ಇಲ್ಲಿ 7 ಸ್ಪರ್ಧೆಗಳಿದ್ದವು. ಇದನ್ನು ಸಹ 2 ದಿನಗಳ ಕಾಲ ನಡೀತೈತೆ. ಮೊದಲನೇ ದಿನ ಏನು ಮಾಡ್ತಾರಂದರೆ ಹಡಲ ಸಡಿಸ್ತಾರೆ 100 ಮೀಟರ್ದು, ಎತ್ತರ ಜಿಗಿತ, ಗುಂಡು ಎಸೆತ 200 ಮೀಟರ್. 4 ಸ್ಪರ್ಧೆಗಳು ಮೊದಲನೇ ದಿನದಲ್ಲಿ ಆಡಿಸಿದರೆ 3 ಸ್ಪರ್ಧೆ ಏನು ಮಾಡ್ತಾರೆ 2ನೇ ದಿನದಲ್ಲಿ ಆಡಿಸ್ತಾರೆ. ಅಲ್ಲಿ ಉದ್ದ ಜಿಗಿತ, ಬರ್ಜಿ ಎಸೆತ, 800 ಮೀಟರ್ ಓಟ. ಇಷ್ಟು 2ನೇ ದಿನ ನಡೀತವೆ. ಒಟ್ಟು 7 ಒಂದು ಇವೆಂಟ್ಗಳು ಈ ಒಂದು ಹೆಪ್ಪತ್ಲಾನಲ್ಲಿ ಇರ್ತವೆ. ಇವಾಗ ಬಂದುಬಿಟ್ಟು ಪೆಂಟತ್ಲಾನ್. ಪೆಂಟತ್ಲಾನ್ ಅಂದರೆ ಇದು 5 ಒಂದು ಕ್ರೀಡೆಗಳಿರುವಂತಹ 5 ಒಂದು ಗೇಮ್ಸ್ ಇರುವಂತಹ ಒಂದು ಕ್ರೀಡಾಕೂಟವಾಗಿರ್ತೈತೆ. ಇದು ಈ ಸ್ಪರ್ಧೆಯು ಗಂಡಸರಿಗೆ ಮಾತ್ರ ನಡೆಸ್ತಾರೆ. ಪೆಂಟತ್ಲಾನ್ ಕೂಡ ಗಂಡಸರಿಗೆ ಮಾತ್ರ ಇರ್ತೈತೆ. 5 ದಿನಗಳ ಒಂದು ಕ್ರೀಡೆಯಾಗಿರ್ತದೆ ಇದು. ಈ ಸ್ಪರ್ಧೆಯನ್ನು ಒಂದೇ ದಿವಸದಲ್ಲಿ ಮುಗಿಸ್ಬೇಕು. ಒಂದೇ ದಿನ ಇರ್ತೈತೆ ಇದು. ಅವು 2 ದಿನ ಇದ್ದೀವಲ್ಲ 2, ಇದು ಒಂದೇ ದಿನದಲ್ಲಿ ಇರ್ತೈತೆ. ಚಟುವಟಿಕೆಗಳ ಅನುಕ್ರಮಣಿಕೆ ಹೆಂಗಿರ್ತದೆ ಅಂದರೆ ಇಲ್ಲಿ ಉದ್ದ ಜಿಗಿತ ಆಡಿಸ್ಬೇಕು, ಬರ್ಜಿ ಎಸೆತ, 200 ಮೀಟರ್ ಓಟ, ಚಕ್ರ ಎಸೆತ, 1500 ಮೀಟರ್ ಓಟ. ಒಟ್ಟು 5 ಸ್ಪರ್ಧೆಗಳಾದವು ಇಲ್ಲಿ. ಈ ಎಲ್ಲ ಚಟುವಟಿಕೆಗಳನ್ನು ನಡೆಸುವಾಗ ಒಂದು ಚಟುವಟಿಕೆಯಿಂದ ಇನ್ನೊಂದು ಚಟುವಟಿಕೆಗೆ ಕನಿಷ್ಠ ಇಷ್ಟಿರಬೇಕಂದ್ರೆ 30 ನಿಮಿಷಗಳ ವಿಶ್ರಾಂತಿ ಇರಬೇಕು. ನಂತರ ಮುಂದಿನ ಚಟುವಟಿಕೆಯನ್ನು ನಡೆಸಬೇಕು. ಹೀಗೆ ಪ್ರತಿ ಚಟುವಟಿಕೆಗಳು ಮುಗಿದ ನಂತರ 30 ನಿಮಿಷ ಅಂತರ ಇರಬೇಕು. ಪ್ರತಿಯೊಂದು ಚಟುವಟಿಕೆ ಮುಗಿದ ಮೇಲೆ 30 ನಿಮಿಷಗಳ ಅಂತರ ಇರಬೇಕು. ಅದೇ ರೀತಿ ಮೊದಲನೇ ದಿನದಿಂದ 2ನೇ ದಿನಕ್ಕೆ ಕನಿಷ್ಠ 10 ಗಂಟೆಗಳ ಕೂಡ ಅಂತರ ಇರಬೇಕು. ಮೊದಲನೇ ದಿನದಿಂದ 2ನೇ ದಿನಕ್ಕೆ ಎಷ್ಟಿರಬೇಕು? 10 ಗಂಟೆಗಳ ಅಂತರವನ್ನು ಇಲ್ಲಿ ಕಂಡಿರಬೇಕು. ಈಗ ಸೂಚನೆ ನೋಡಿ, ಏನು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಟ್ರ್ಯಾಕಿನಲ್ಲಿ ತಡೆ ಒಡ್ಡುವುದು. ಈ ಒಂದು ಕ್ರೀಡೆಗಳು ಟ್ರ್ಯಾಕಿನಲ್ಲಿ ತಡೆ ಒಡ್ಡುವುದು ಮಾಡಬೇಕು. ಯಾವುದೇ ಓಟಗಾರನು ತನಗಿಂತ ಮುಂದೆ ಓಡುತ್ತಿದ್ದಾಗ ಸ್ಪರ್ಧೆ ಏನು ಮಾಡಬಂದರೆ ಮುಂದೆ ಹೋಗದಂತೆ ಮಾಡಿ ತಡೆಯಲು ಪ್ರಯತ್ನ ಮಾಡಿರುವುದು, ಅವನಿಗೆ ಓಡಲು ಅಡ್ಡಿಪಡಿಸುವುದು ಅಥವಾ ಮೊಳಕೈಯಿಂದ ಗುದ್ದುವುದು ಮುಂತಾದವುಗಳು ಏನು ಮಾಡ್ತೀವಿ ಇಲ್ಲಿ ತಪ್ಪು. ಈ ರೀತಿ ಟ್ರ್ಯಾಕಿನಲ್ಲಿ ಅಡ್ಡಿ ಮಾಡಬಾರ್ದು.
ಯಾವುದೇ ಒಂದು ಕ್ರೀಡಾಪಟು ಓಡ್ತಾ ಇದ್ದಾನೆ, ನಮಗಿಂತ ಮುಂಚೆ ಹೋಗ್ತಾ ಇದ್ದಾನೆ, ಮುಂದೆ ಓಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ಆ ರೀತಿ ಯಾವುದೇ ರೀತಿಯೂ ಅಡೆತಡೆಯನ್ನು ಮಾಡಬಾರ್ದು, ಈ ರೀತಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಇಷ್ಟೇನದು ಅಂದರೆ ಈ ಒಂದು ಸಂಯೋಜಿತ ಸ್ಪರ್ಧೆಗಳು ಅಥವಾ ಡೆಕ್ಕಾಥ್ಲಾನ್ ಇರುವಂತಹ ಒಂದು ಕ್ರೀಡೆಗಳಾದವು. ಈ ಒಂದು ಒಟ್ಟಾರೆಯಾಗಿ ಮೇಲಾಟಗಳನ್ನು ಏನು ನೋಡಿದ್ದೀವಲ್ಲ, ಮೇಲಾಟಗಳಲ್ಲಿ ಎಸೆತಗಳು, ಜಿಗಿತಗಳು, ನೆಗೆತಗಳು, ಓಟಗಳು, ನೆಗೆತ ಮತ್ತು ಜಿಗಿತ ಅಂದ್ರೆ ಒಂದೇ. ಇಷ್ಟರ ಬಗ್ಗೆ ಏನು ಮಾಡೋಣ ಅಂತಂದರೆ ನಾವು ಮುಂದಿನ ತರಗತಿಯಲ್ಲಿ ಅದ್ರ ಮೇಲೆ MCQ ಬಿಡಿಸೋಣ. ಇಲ್ಲಿಗೆ ಏನಾಗ್ತೈತೆ, ಮೇಲಾಟಗಳು ಮುಗಿದೋಗ್ತವೆ. ಹಾಗೆ ಗ್ರೂಪ್ ಗೇಮ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಒಂದು 17-18 ಗೇಮ್ಸ್ ಹೇಳಿದ್ದೀನಿ, ಅದನ್ನು ಕೂಡ ನಂದು 7 ಗೇಮ್ಸ್ ಅಂದರೆ ಅದನ್ನು ಕೂಡ ಮುಗಿದೋಗ್ತೈತೆ. ಅದಕ್ಕೋಸ್ಕರ ಯಾರ್ಯಾರು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.